ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದೇವರಾಜೇಗೌಡ ಕಾರ್ತಿಕ್ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ದೇವರಾಜೇಗೌಡ ಅವರಿಗೆ ಸುತ್ತಿಕೊಂಡಿದ್ದ ಈ ಒಂದು ಪೆನ್ ಡ್ರೈವ್ ಉರುಳು ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ಕೂಡ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಇತ್ತೀಚೆಗೆ ದೇವರಾಜೇಗೌಡರಿಂದ ಕೆಲ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಲಾಗಿತ್ತು. ದೇವರಾಜೇಗೌಡ ಬಳಿ ಇರುವಂತಹ ಸಾಕ್ಷ್ಯಗಳನ್ನ ತರೋದಕ್ಕೆ ಎಸ್ಐಟಿ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದೆ. ಕಾರ್ತಿಕ್ ಸಾಕ್ಷ್ಯ ನೀಡಿದ್ದ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಒಂದ್ ಕಡೆ ದೇವರಾಜೇಗೌಡರು. ಇದೇ ಕೂಡ ಇದೀಗ ಅವರಿಗೆ ಉರುಳಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಎರಡನೇ ಸುತ್ತಿನ ವಿಚಾರಣೆಯನ್ನ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೀಗ ನಿನ್ನೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಸಾಕ್ಷಿಯನ್ನ ಕೊಟ್ಟಿದ್ದಾರಲ್ಲ, ಕಾರ್ತಿಕ್ ಎಲ್ಲಿದ್ದಾನೆ, ದೇವರಾಜೇಗೌಡ ಅವರನ್ನ ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಅವರು ಹಾಕಿದ್ರು. ಹಲವು ಪ್ರಶ್ನೆಗಳನ್ನ ಹಾಕಿದಂತಹ ಸಂದರ್ಭದಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದೇವರಾಜೇಗೌಡ ಕಾರ್ತಿಕ್ ರವರ ವಿಚಾರಣೆ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ನೋಟಿಸ್ ಅನ್ನ ಹೊರಡಿಸಿರುವಂತದ್ದು. ಒಂದಷ್ಟು ಮಹತ್ವದ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿ ದೇವರಾಜೇಗೌಡ ಅವರು ಹೇಳಿದ್ರು. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದೇವರಾಜೇಗೌಡ ಕಾರ್ತಿಕ್ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ದೇವರಾಜೇಗೌಡ ಅವರಿಗೆ ಸುತ್ತಿಕೊಂಡಿದ್ದ ಈ ಒಂದು ಪೆನ್ ಡ್ರೈವ್ ಉರುಳು ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ಕೂಡ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಇತ್ತೀಚೆಗೆ ದೇವರಾಜೇಗೌಡರಿಂದ ಕೆಲ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಲಾಗಿತ್ತು. ದೇವರಾಜೇಗೌಡ ಬಳಿ ಇರುವಂತಹ ಸಾಕ್ಷ್ಯಗಳನ್ನ ತರೋದಕ್ಕೆ ಎಸ್ಐಟಿ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದೆ. ಕಾರ್ತಿಕ್ ಸಾಕ್ಷ್ಯ ನೀಡಿದ್ದ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಒಂದ್ ಕಡೆ ದೇವರಾಜೇಗೌಡರು. ಇದೇ ಕೂಡ ಇದೀಗ ಅವರಿಗೆ ಉರುಳಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಎರಡನೇ ಸುತ್ತಿನ ವಿಚಾರಣೆಯನ್ನ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೀಗ ನಿನ್ನೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಸಾಕ್ಷಿಯನ್ನ ಕೊಟ್ಟಿದ್ದಾರಲ್ಲ, ಕಾರ್ತಿಕ್ ಎಲ್ಲಿದ್ದಾನೆ, ದೇವರಾಜೇಗೌಡ ಅವರನ್ನ ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಅವರು ಹಾಕಿದ್ರು. ಹಲವು ಪ್ರಶ್ನೆಗಳನ್ನ ಹಾಕಿದಂತಹ ಸಂದರ್ಭದಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದೇವರಾಜೇಗೌಡ ಕಾರ್ತಿಕ್ ರವರ ವಿಚಾರಣೆ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ನೋಟಿಸ್ ಅನ್ನ ಹೊರಡಿಸಿರುವಂತದ್ದು. ಒಂದಷ್ಟು ಮಹತ್ವದ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿ ದೇವರಾಜೇಗೌಡ ಅವರು ಹೇಳಿದ್ರು.